ಉತ್ತರ ಪ್ರದೇಶ ಸರ್ಕಾರದಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಯುಪಿ ಪಠ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಭಾಷೆಗಳು ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಮರಾಠಿ, ಬಂಗಾಳಿ ಹೀಗೆ 6 ಪ್ರಾದೇಶಿಕ ಭಾಷೆಗಳನ್ನ ಪರಿಚಯಿಸಿದೆ ಈಗ ಯುಪಿ ಸರ್ಕಾರ. ಸಿಎಂ ಯೋಗಿ ಆದಿತ್ಯನಾಥ್ ಮಹತ್ವದ ನಿರ್ಧಾರವನ್ನ ಈಗ ಕೈಗೊಂಡಿದ್ದಾರೆ. ಯುಪಿ ಪಠ್ಯ ಪುಸ್ತಕ ಇದೆಯಲ್ಲ, ಯುಪಿ ಪಠ್ಯ ಪುಸ್ತಕದಲ್ಲಿ ಇನ್ನು ಮುಂದೆ ದಕ್ಷಿಣ ಭಾರತದ 6 ಭಾಷೆಗಳಿರುತ್ತೆ. ಇನ್ಮೇಲೆ 6 ಪ್ರಾದೇಶಿಕ ಭಾಷೆಗಳನ್ನ ಪರಿಚಯಿಸಿದೆ ಯುಪಿ ಸರ್ಕಾರ. ಈಗ ಒಂದು ಹೊಸ ಪ್ರಯತ್ನ ಯುಪಿ ಪಠ್ಯಕ್ರಮದಲ್ಲಿ ಈಗ ಆಡ್ ಆನ್ ಆಗ್ತಾ ಇದೆ. ಯುಪಿ ಪಠ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಭಾಷೆಗಳನ್ನ ಈಗ ಅಳವಡಿಕೆ ಮಾಡಲಾಗ್ತಾ ಇದೆ. ಒಂದು ಹೊಸ ವಿನೂತನ ಕ್ರಮಕ್ಕೆ ಈಗ ಮುಂದಾಗ್ತಾ ಇದೆ ಯೋಗಿ ಆದಿತ್ಯನಾಥ್ ಸರ್ಕಾರ. ಅದರ ನಿಟ್ಟಿನಲ್ಲಿ ಒಂದಷ್ಟು ಪ್ರಾದೇಶಿಕ ಭಾಷೆಗಳನ್ನು ಕೂಡ ಅಲ್ಲಿದ್ದಂಥವರು ಅಥವಾ ಇಲ್ಲಿಂದ ಹೋದಂಥವರು, ಅಲ್ಲಿ ಸೆಟಲ್ ಆದಂಥವರು ಪ್ರಾದೇಶಿಕ ಭಾಷೆಗಳನ್ನ ಕೂಡ ಕಲಿಯುವಂತಹ ಅಥವಾ ಬೆಳೆಸುವಂತಹ ಪ್ರಯತ್ನಗಳನ್ನ ಯುಪಿ ಪಠ್ಯಕ್ರಮದಲ್ಲಿ ಇನ್ನು ಮುಂದೆ ಮಾಡಲಾಗುತ್ತೆ. ರಾಷ್ಟ್ರೀಯ ಏಕತೆಗಾಗಿ ಇಂಥ ಮಹತ್ವದ ನಿರ್ಧಾರ ಅಂತ ಕೂಡ ಹೇಳಲಾಗ್ತಾ ಇದೆ. ಉತ್ತರ ಪ್ರದೇಶ ಸರ್ಕಾರದಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಯುಪಿ ಪಠ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಭಾಷೆಗಳು ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಮರಾಠಿ, ಬಂಗಾಳಿ ಹೀಗೆ 6 ಪ್ರಾದೇಶಿಕ ಭಾಷೆಗಳನ್ನ ಪರಿಚಯಿಸಿದೆ ಈಗ ಯುಪಿ ಸರ್ಕಾರ. ಸಿಎಂ ಯೋಗಿ ಆದಿತ್ಯನಾಥ್ ಮಹತ್ವದ ನಿರ್ಧಾರವನ್ನ ಈಗ ಕೈಗೊಂಡಿದ್ದಾರೆ. ಯುಪಿ ಪಠ್ಯ ಪುಸ್ತಕ ಇದೆಯಲ್ಲ, ಯುಪಿ ಪಠ್ಯ ಪುಸ್ತಕದಲ್ಲಿ ಇನ್ನು ಮುಂದೆ ದಕ್ಷಿಣ ಭಾರತದ 6 ಭಾಷೆಗಳಿರುತ್ತೆ. ಇನ್ಮೇಲೆ 6 ಪ್ರಾದೇಶಿಕ ಭಾಷೆಗಳನ್ನ ಪರಿಚಯಿಸಿದೆ ಯುಪಿ ಸರ್ಕಾರ. ಈಗ ಒಂದು ಹೊಸ ಪ್ರಯತ್ನ ಯುಪಿ ಪಠ್ಯಕ್ರಮದಲ್ಲಿ ಈಗ ಆಡ್ ಆನ್ ಆಗ್ತಾ ಇದೆ. ಯುಪಿ ಪಠ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಭಾಷೆಗಳನ್ನ ಈಗ ಅಳವಡಿಕೆ ಮಾಡಲಾಗ್ತಾ ಇದೆ. ಒಂದು ಹೊಸ ವಿನೂತನ ಕ್ರಮಕ್ಕೆ ಈಗ ಮುಂದಾಗ್ತಾ ಇದೆ ಯೋಗಿ ಆದಿತ್ಯನಾಥ್ ಸರ್ಕಾರ. ಅದರ ನಿಟ್ಟಿನಲ್ಲಿ ಒಂದಷ್ಟು ಪ್ರಾದೇಶಿಕ ಭಾಷೆಗಳನ್ನು ಕೂಡ ಅಲ್ಲಿದ್ದಂಥವರು ಅಥವಾ ಇಲ್ಲಿಂದ ಹೋದಂಥವರು, ಅಲ್ಲಿ ಸೆಟಲ್ ಆದಂಥವರು ಪ್ರಾದೇಶಿಕ ಭಾಷೆಗಳನ್ನ ಕೂಡ ಕಲಿಯುವಂತಹ ಅಥವಾ ಬೆಳೆಸುವಂತಹ ಪ್ರಯತ್ನಗಳನ್ನ ಯುಪಿ ಪಠ್ಯಕ್ರಮದಲ್ಲಿ ಇನ್ನು ಮುಂದೆ ಮಾಡಲಾಗುತ್ತೆ. ರಾಷ್ಟ್ರೀಯ ಏಕತೆಗಾಗಿ ಇಂಥ ಮಹತ್ವದ ನಿರ್ಧಾರ ಅಂತ ಕೂಡ ಹೇಳಲಾಗ್ತಾ ಇದೆ. ಉತ್ತರ ಪ್ರದೇಶ ಸರ್ಕಾರದಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಯುಪಿ ಪಠ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಭಾಷೆಗಳು ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಮರಾಠಿ, ಬಂಗಾಳಿ ಹೀಗೆ 6 ಪ್ರಾದೇಶಿಕ ಭಾಷೆಗಳನ್ನ ಪರಿಚಯಿಸಿದೆ ಈಗ ಯುಪಿ ಸರ್ಕಾರ. ಸಿಎಂ ಯೋಗಿ ಆದಿತ್ಯನಾಥ್ ಮಹತ್ವದ ನಿರ್ಧಾರವನ್ನ ಈಗ ಕೈಗೊಂಡಿದ್ದಾರೆ. ಯುಪಿ ಪಠ್ಯ ಪುಸ್ತಕ ಇದೆಯಲ್ಲ, ಯುಪಿ ಪಠ್ಯ ಪುಸ್ತಕದಲ್ಲಿ ಇನ್ನು ಮುಂದೆ ದಕ್ಷಿಣ ಭಾರತದ 6 ಭಾಷೆಗಳಿರುತ್ತೆ. ಇನ್ಮೇಲೆ 6 ಪ್ರಾದೇಶಿಕ ಭಾಷೆಗಳನ್ನ ಪರಿಚಯಿಸಿದೆ ಯುಪಿ ಸರ್ಕಾರ. ಈಗ ಒಂದು ಹೊಸ ಪ್ರಯತ್ನ ಯುಪಿ ಪಠ್ಯಕ್ರಮದಲ್ಲಿ ಈಗ ಆಡ್ ಆನ್ ಆಗ್ತಾ ಇದೆ. ಯುಪಿ ಪಠ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಭಾಷೆಗಳನ್ನ ಈಗ ಅಳವಡಿಕೆ ಮಾಡಲಾಗ್ತಾ ಇದೆ. ಒಂದು ಹೊಸ ವಿನೂತನ ಕ್ರಮಕ್ಕೆ ಈಗ ಮುಂದಾಗ್ತಾ ಇದೆ ಯೋಗಿ ಆದಿತ್ಯನಾಥ್ ಸರ್ಕಾರ. ಅದರ ನಿಟ್ಟಿನಲ್ಲಿ ಒಂದಷ್ಟು ಪ್ರಾದೇಶಿಕ ಭಾಷೆಗಳನ್ನು ಕೂಡ ಅಲ್ಲಿದ್ದಂಥವರು ಅಥವಾ ಇಲ್ಲಿಂದ ಹೋದಂಥವರು, ಅಲ್ಲಿ ಸೆಟಲ್ ಆದಂಥವರು ಪ್ರಾದೇಶಿಕ ಭಾಷೆಗಳನ್ನ ಕೂಡ ಕಲಿಯುವಂತಹ ಅಥವಾ ಬೆಳೆಸುವಂತಹ ಪ್ರಯತ್ನಗಳನ್ನ ಯುಪಿ ಪಠ್ಯಕ್ರಮದಲ್ಲಿ ಇನ್ನು ಮುಂದೆ ಮಾಡಲಾಗುತ್ತೆ. ರಾಷ್ಟ್ರೀಯ ಏಕತೆಗಾಗಿ ಇಂಥ ಮಹತ್ವದ ನಿರ್ಧಾರ ಅಂತ ಕೂಡ ಹೇಳಲಾಗ್ತಾ ಇದೆ. ಉತ್ತರ ಪ್ರದೇಶ ಸರ್ಕಾರದಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಯುಪಿ ಪಠ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಭಾಷೆಗಳು ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಮರಾಠಿ, ಬಂಗಾಳಿ ಹೀಗೆ 6 ಪ್ರಾದೇಶಿಕ ಭಾಷೆಗಳನ್ನ ಪರಿಚಯಿಸಿದೆ ಈಗ ಯುಪಿ ಸರ್ಕಾರ. ಸಿಎಂ ಯೋಗಿ ಆದಿತ್ಯನಾಥ್ ಮಹತ್ವದ ನಿರ್ಧಾರವನ್ನ ಈಗ ಕೈಗೊಂಡಿದ್ದಾರೆ. ಯುಪಿ ಪಠ್ಯ ಪುಸ್ತಕ ಇದೆಯಲ್ಲ, ಯುಪಿ ಪಠ್ಯ ಪುಸ್ತಕದಲ್ಲಿ ಇನ್ನು ಮುಂದೆ ದಕ್ಷಿಣ ಭಾರತದ 6 ಭಾಷೆಗಳಿರುತ್ತೆ. ಇನ್ಮೇಲೆ
6 ಪ್ರಾದೇಶಿಕ ಭಾಷೆಗಳನ್ನ ಪರಿಚಯಿಸಿದೆ ಯುಪಿ ಸರ್ಕಾರ. ಈಗ ಒಂದು ಹೊಸ ಪ್ರಯತ್ನ ಯುಪಿ ಪಠ್ಯಕ್ರಮದಲ್ಲಿ ಈಗ ಆಡ್ ಆನ್ ಆಗ್ತಾ ಇದೆ. ಯುಪಿ ಪಠ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಭಾಷೆಗಳನ್ನ ಈಗ ಅಳವಡಿಕೆ ಮಾಡಲಾಗ್ತಾ ಇದೆ. ಒಂದು ಹೊಸ ವಿನೂತನ ಕ್ರಮಕ್ಕೆ ಈಗ ಮುಂದಾಗ್ತಾ ಇದೆ ಯೋಗಿ ಆದಿತ್ಯನಾಥ್ ಸರ್ಕಾರ. ಅದರ ನಿಟ್ಟಿನಲ್ಲಿ ಒಂದಷ್ಟು ಪ್ರಾದೇಶಿಕ ಭಾಷೆಗಳನ್ನು ಕೂಡ ಅಲ್ಲಿದ್ದಂಥವರು ಅಥವಾ ಇಲ್ಲಿಂದ ಹೋದಂಥವರು, ಅಲ್ಲಿ ಸೆಟಲ್ ಆದಂಥವರು ಪ್ರಾದೇಶಿಕ ಭಾಷೆಗಳನ್ನ ಕೂಡ ಕಲಿಯುವಂತಹ ಅಥವಾ ಬೆಳೆಸುವಂತಹ ಪ್ರಯತ್ನಗಳನ್ನ ಯುಪಿ ಪಠ್ಯಕ್ರಮದಲ್ಲಿ ಇನ್ನು ಮುಂದೆ ಮಾಡಲಾಗುತ್ತೆ. ರಾಷ್ಟ್ರೀಯ ಏಕತೆಗಾಗಿ ಇಂಥ ಮಹತ್ವದ ನಿರ್ಧಾರ ಅಂತ ಕೂಡ ಹೇಳಲಾಗ್ತಾ ಇದೆ. ಉತ್ತರ ಪ್ರದೇಶ ಸರ್ಕಾರದಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಯುಪಿ ಪಠ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಭಾಷೆಗಳು ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಮರಾಠಿ, ಬಂಗಾಳಿ ಹೀಗೆ 6 ಪ್ರಾದೇಶಿಕ ಭಾಷೆಗಳನ್ನ ಪರಿಚಯಿಸಿದೆ ಈಗ ಯುಪಿ ಸರ್ಕಾರ. ಸಿಎಂ ಯೋಗಿ ಆದಿತ್ಯನಾಥ್ ಮಹತ್ವದ ನಿರ್ಧಾರವನ್ನ ಈಗ ಕೈಗೊಂಡಿದ್ದಾರೆ. ಯುಪಿ ಪಠ್ಯ ಪುಸ್ತಕ ಇದೆಯಲ್ಲ, ಯುಪಿ ಪಠ್ಯ ಪುಸ್ತಕದಲ್ಲಿ ಇನ್ನು ಮುಂದೆ ದಕ್ಷಿಣ ಭಾರತದ 6 ಭಾಷೆಗಳಿರುತ್ತೆ. ಇನ್ಮೇಲೆ 6 ಪ್ರಾದೇಶಿಕ ಭಾಷೆಗಳನ್ನ ಪರಿಚಯಿಸಿದೆ ಯುಪಿ ಸರ್ಕಾರ. ಈಗ ಒಂದು ಹೊಸ ಪ್ರಯತ್ನ ಯುಪಿ ಪಠ್ಯಕ್ರಮದಲ್ಲಿ ಈಗ ಆಡ್ ಆನ್ ಆಗ್ತಾ ಇದೆ. ಯುಪಿ ಪಠ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಭಾಷೆಗಳನ್ನ ಈಗ ಅಳವಡಿಕೆ ಮಾಡಲಾಗ್ತಾ ಇದೆ. ಒಂದು ಹೊಸ ವಿನೂತನ ಕ್ರಮಕ್ಕೆ ಈಗ ಮುಂದಾಗ್ತಾ ಇದೆ ಯೋಗಿ ಆದಿತ್ಯನಾಥ್ ಸರ್ಕಾರ. ಅದರ ನಿಟ್ಟಿನಲ್ಲಿ ಒಂದಷ್ಟು ಪ್ರಾದೇಶಿಕ ಭಾಷೆಗಳನ್ನು ಕೂಡ ಅಲ್ಲಿದ್ದಂಥವರು ಅಥವಾ ಇಲ್ಲಿಂದ ಹೋದಂಥವರು, ಅಲ್ಲಿ ಸೆಟಲ್ ಆದಂಥವರು ಪ್ರಾದೇಶಿಕ ಭಾಷೆಗಳನ್ನ ಕೂಡ ಕಲಿಯುವಂತಹ ಅಥವಾ ಬೆಳೆಸುವಂತಹ ಪ್ರಯತ್ನಗಳನ್ನ ಯುಪಿ ಪಠ್ಯಕ್ರಮದಲ್ಲಿ ಇನ್ನು ಮುಂದೆ ಮಾಡಲಾಗುತ್ತೆ. ರಾಷ್ಟ್ರೀಯ ಏಕತೆಗಾಗಿ ಇಂಥ ಮಹತ್ವದ ನಿರ್ಧಾರ ಅಂತ ಕೂಡ ಹೇಳಲಾಗ್ತಾ ಇದೆ. ಉತ್ತರ ಪ್ರದೇಶ ಸರ್ಕಾರದಿಂದ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಯುಪಿ ಪಠ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಭಾಷೆಗಳು ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಮರಾಠಿ, ಬಂಗಾಳಿ ಹೀಗೆ 6 ಪ್ರಾದೇಶಿಕ ಭಾಷೆಗಳನ್ನ ಪರಿಚಯಿಸಿದೆ ಈಗ ಯುಪಿ ಸರ್ಕಾರ. ಸಿಎಂ ಯೋಗಿ ಆದಿತ್ಯನಾಥ್ ಮಹತ್ವದ ನಿರ್ಧಾರವನ್ನ ಈಗ ಕೈಗೊಂಡಿದ್ದಾರೆ. ಯುಪಿ ಪಠ್ಯ ಪುಸ್ತಕ ಇದೆಯಲ್ಲ, ಯುಪಿ ಪಠ್ಯ ಪುಸ್ತಕದಲ್ಲಿ ಇನ್ನು ಮುಂದೆ ದಕ್ಷಿಣ ಭಾರತದ 6 ಭಾಷೆಗಳಿರುತ್ತೆ. ಇನ್ಮೇಲೆ 6 ಪ್ರಾದೇಶಿಕ